ಮುತ್ತಪ್ಪ ರೈ ಪುತ್ರನ ಹತ್ಯೆಗೆ ಸಂಚು ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ. ಬಿಡದಿ ಠಾಣೆಗೆ ವ್ಯಕ್ತಿಯೋರ್ವನನ್ನ ಕರೆತಂದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ವ್ಯಕ್ತಿಯನ್ನ ಕರೆತಂದು ವಿಚಾರಣೆಗೊಳಪಡಿಸಿದ್ದಾರೆ. ಕಗ್ಗಲಿಪುರ ಠಾಣೆಯ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ. ಘಟನೆ ನಡೆದ ತಕ್ಷಣವೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಈ ವ್ಯಕ್ತಿ ಮುತ್ತಪ್ಪ ರೈ ಪುತ್ರನ ಹತ್ಯೆಗೆ ಸಂಚು ರೂಪಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಆತನ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ನಲ್ಲಿದ್ದಾನೆ. ಈತನನ್ನ ಪೊಲೀಸರು ಈಗ ವಿಚಾರಣೆಗೊಳಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಯಾರೀತ? ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದ ಹಾಗೆ ಈತ ಯಾಕೆ ಬಂದ? ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ರಿಕ್ಕಿ ರೈ ಹತ್ಯೆಗೆ ಸಂಚು ರೂಪಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಾತ? ಆತನ ಹಿನ್ನೆಲೆ ಏನು? ಯಾಕಾಗಿ ಆತನ ಮೇಲೆ ಅನುಮಾನ ಬಂದಿದೆ ಪೊಲೀಸರಿಗೆ? ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲಿಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ರಿಕ್ಕಿ ರೈ ಅವರಿಗೆ ಯಾರೆಲ್ಲ ಕಾಲ್ ಮಾಡಿದ್ರು, ರಿಕ್ಕಿ ರೈ ಯಾರಿಗೆಲ್ಲ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ರು. ಯಾಕಂದರೆ ಈ ಒಂದು ಘಟನೆ ನಡೆದಂಥ ತಕ್ಷಣದಲ್ಲೇ ರಿಕ್ಕಿ ರೈ ಅವರನ್ನ ಬಿಡದಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಬಳಿಕ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಈ ಒಂದು ವಿಚಾರ ತಿಳಿದದ್ದು ಕೇವಲ ಘಟನೆ ನಡೆದಷ್ಟಕ್ಕೆ ಮಾತ್ರ ಈ ವಿಚಾರ ತಿಳಿದಿದ್ದು. ಆದರೆ ಆ ವ್ಯಕ್ತಿ ಆ ಹಾಸ್ಪಿಟಲ್ ಹತ್ರ ಮುಂಚಿತವಾಗೇ ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲೇ ಇದ್ದಂಥ ಒಂದು ಪೊಲೀಸರ ತಂಡ ಏನಿದೆ ಆತನನ್ನ ವಿಚಾರಣೆ ಮಾಡಿ ಸದ್ಯ ಠಾಣೆಗೆ ಕೂಡ ಆತನನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅಂದರೆ ನಿಮಗೆ ಯಾರು ವಿಚಾರವನ್ನು ತಿಳಿಸಿದ್ದು, ಯಾವ ಮೂಲಗಳಿಂದ ನಿಮ್ಗೆ ವಿಚಾರ ತಿಳಿತು, ನೀವು ರಿಕ್ಕಿ ರೈಗೆ ಯಾವ ರೀತಿಯಾದಂಥ ಒಂದಷ್ಟು ಸಂಬಂಧಗಳಿವೆ, ಯಾವ ಒಂದು ಹಿನ್ನೆಲೆಯಲ್ಲಿ ನೀವು ಅವರಿಗೆ ಪರಿಚಯ ಆಗಿದ್ದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿ ಸಂಗ್ರಹಿಸುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಒಂದೊಂದು ಆಯಾಮದಲ್ಲೂ ಕೂಡ ತನಿಖೆ ಈಗಾಗಲೇ ನಡೀತಾ ಇರುವಂಥದ್ದು. ಅಲ್ಲಿ ಸಿಕ್ಕಂತಹ ಒಂದಷ್ಟು ಕಾಲ್ ಡೀಟೇಲ್ಸ್ ಏನಿದೆ ಅದು ಮಹತ್ವದ ಸುಳಿವನ್ನು ಕೊಡ್ತಾ ಇದೆ. ಯಾಕಂದರೆ ಆ ಸಂದರ್ಭದಲ್ಲಿ ಈ ಫೈರಿಂಗ್ ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ ಆತ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಆತನಿಗೆ ಯಾವ್ದಾದ್ರು ಕಾಲ್ ಬಂದಿತ್ತ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಆ ಆಯಾಮದಲ್ಲಿ ಯಾರೆಲ್ಲ ಸಿಗ್ತಾರೆ, ಯಾವೆಲ್ಲ ಕಾಲ್ ರೆಕಾರ್ಡ್ಗಳು ಸಿಗ್ತವೆ ಅಂಥವ್ರನ್ನು ಕೂಡ ಕರೆತಂದು ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಪ್ರೇಮ್, ವಿನಯ್, ಹೇಳಿ ಕೇಳಿ ರಿಕ್ಕಿ ಮಾಜಿ ಡಾನ್ ಮಗ, ಜೊತೆಗೆ ರಿಯಲ್ ಎಸ್ಟೇಟಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. ಹಾಗಾಗಿ ಈತನ ಹತ್ಯೆಗೆ ಏನು ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆಯಾ ಅಂಥೇಳಿ? ಯಾರಾದರೂ ಸುಪಾರಿ ಕೊಟ್ಟಿದ್ದ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಸದ್ಯಕ್ಕೆ? ಪ್ರೇಮ್, ರಿಕ್ಕಿ ರೈ ಹೇಳಿ ಕೇಳಿ ಭೂಗತ ಜಗತ್ತನ್ನು ಆಳ್ತಿದ್ದಂಥ ಮುತ್ತಪ್ಪ ರೈರವರ ಪುತ್ರ. ಹಾಗಾಗಿ ಸಾಧಾರಣವಾಗಿ ಅವರಿಗೆ ಒಂದಷ್ಟು ಬೆದರಿಕೆಗಳು ಕೂಡ ಇರ್ತವೆ. ಜೊತೆಗೆ ಮುತ್ತಪ್ಪ ರೈರವರ ಒಂದಷ್ಟು ದ್ವೇಷ ಏನಿದೆ ಅದು ರಿಕ್ಕಿ ರೈ ಅವರ ಮೇಲೂ ಕೂಡ ಮುಂದುವರೆದಿರುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ, ಮುತ್ತಪ್ಪ ರೈ ಇದ್ದಂಥ ಸಂದರ್ಭದಲ್ಲೂ ಕೂಡ ಇವ್ರ ಮೇಲೆ ಹಿಂದೆಯೂ ಕೂಡ ಸಾಕಷ್ಟು ಅಟ್ಯಾಕ್ಗಳಾಗಿದ್ವು. ಆ ನಿಟ್ಟಿನಲ್ಲಿ ಇವರು ಕೂಡ ಸೆಕ್ಯೂರಿಟಿಗಳನ್ನು ಇಟ್ಕೊಂಡೇ ಎಲ್ಲ ಕಡೆ ಓಡಾಟವನ್ನು ನಡೆಸ್ತಾ ಇದ್ರು. ಅದಾದ ಬಳಿಕ ಈಗ ಸ್ವಲ್ಪ ವರ್ಷದ ಹಿಂದೆ ಅಂದರೆ ಮುತ್ತಪ್ಪ ರೈ ಅವರು ತೀರೋದಂಥ ಬಳಿಕ ಅವರ ಆಸ್ತಿ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಇದ್ದಂಥದ್ದು. ಅದು ವಿವಾದದ ರೂಪವನ್ನು ಕೂಡ ಪಡೆದುಕೊಂಡಿತ್ತು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಇದೀಗ ಆ ಆಯಾಮದಲ್ಲೂ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆಸ್ತಿ ವಿಚಾರಕ್ಕೆ ಏನಾದರೂ ಈ ರೀತಿಯಾದಂಥ ಒಂದು ಕೊಲೆ ಯತ್ನ ನಡೆದಿದೆಯಾ, ಅಥವಾ ಅವರು ಒಂದಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಿದ್ರು, ಆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಒಂದಷ್ಟು ವ್ಯವಹಾರಗಳೇನಾದರೂ ಇವರ ಕೊಲೆ ಯತ್ನಕ್ಕೆ ಕಾರಣವಾಯಿತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿವಿಧ ಆಯಾಮದಲ್ಲೂ ಕೂಡ ಈಗ ತನಿಖೆ ಆರಂಭವಾಗಿದೆ. ಜೊತೆಗೆ ಯಾವೆಲ್ಲ ಅಂದರೆ ಒಂದಷ್ಟು ಕೇಸ್ಗಳು ಕೂಡ ಅವರು ಇನ್ನೂ ಕೋರ್ಟ್ನಲ್ಲಿ ವ್ಯಾಜ್ಯವನ್ನ ಮಾಡ್ತಾ ಇದ್ರು. ಅದಕ್ಕೆ ಪ್ರತ್ಯೇಕ ಲಾಯರ್ಗಳನ್ನ ನೇಮಕ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲೂ ಕೂಡ ಆ ವಕೀಲರನ್ನ ಸಂಪರ್ಕ ಮಾಡಿ ಯಾವೆಲ್ಲ ಕೇಸ್ ಇವರು ನಡೆಸ್ತಾ ಇದ್ರು, ಇವರಿಗೆ ಯಾರೆಲ್ಲಿಂದಲಾದ್ರೂ ಬೆದರಿಕೆ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ನವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.